ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಹೆತ್ತವರ ಬೆಚ್ಚನೆಯ ಆರೈಕೆ ಇಲ್ಲದ ಮಕ್ಕಳ ಪಾಡು ಅದೇನಾಗುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಮೊನ್ನೆ ನಮ್ಮ ಕಚೇರಿಗೆ ಕಾಲ್ ಮಾಡಿದ ಹೆಣ್ಮಗಳ ಧ್ವನಿಯಲ್ಲಿ ನೋವಿತ್ತು. ನನ್ನನ್ನ ಮುದುಕನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ, ಕಾಪಾಡಿ ಅಂತ ಅಲವತ್ತುಕೊಂಡವಳು ಅನಾಥೆ. ಆಕೆಯ ಕಷ್ಟ ಕೇಳಿ ತಕ್ಷಣ ಹುಡುಗಿಯ ರಕ್ಷಣೆಗೆ ನಿಂತ ನಮಗೆ ಕಾಣಿಸಿದ್ದು ಕಠೋರ ಸತ್ಯ. ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಅವತ್ತು ಮಂಡ್ಯದ ನಮ್ಮ ವರದಿಗಾರ ಸೋಮಶೇಖರ್ ಮೊಬೈಲ್ಗೆ ಬಂದ ಫೋನ್ ಕಾಲ್ ಒಬ್ಬ ಹುಡುಗಿಯದ್ದು. ಅತ್ಯಂತ ಆತಂಕದ ಧ್ವನಿಯಲ್ಲಿ ನನ್ನನ್ನ ಕಾಪಾಡಿ ಪ್ಲೀಸ್ ಅಂತ ಬೇಡಿಕೊಂಡವಳ ಹತ್ರ ತಡ ಮಾಡದೆ ಅಡ್ರೆಸ್ ತಗೊಂಡು ಹೋಗಿದ್ದು ಮಂಡ್ಯದ ಗುತ್ತಲು ಬಡಾವಣೆಗೆ. ಅಲ್ಲಿದ್ದ ಹಂಚಿನ ಮನೆಯೊಂದರ ಬಾಗಿಲಲ್ಲಿ ನಿಂತಿದ್ದ ಹುಡುಗಿಯನ್ನ ನೋಡಿ ಇವಳೇನ ಫೋನ್ ಮಾಡಿದ್ದು ಅನ್ನೋ ಅನುಮಾನ ಬಂತು. ಆ ಬಗ್ಗೆ ಕೇಳುತ್ತಿದ್ದ ಹಾಗೆ ಒಳಕರೆದ ಹುಡುಗಿ, ಹೌದು ನಾನೇ ಕರೆದಿದ್ದು, ನನಗೆ ಮೋಸ ಆಗ್ತಿದೆ, ಸಹಾಯ ಮಾಡಿ ಅಂದ್ಲು. ಏನಮ್ಮ ಆಗಿದೆ, ನಮ್ಮಿಂದ ಏನಾಗ್ಬೇಕು ಹೇಳವ್ವ ಅಂತ ನಾವು ಹೇಳ್ತಿದ್ದಾಗ್ಲೇ ಅಲ್ಲಿಗೆ ಗಂಡಸೊಬ್ಬ ಎಂಟ್ರಿ ಕೊಟ್ಟಿದ್ದ. ಯಾರು, ಏನ್ ಬೇಕು ಅಂತ ಅವನು ಒಳಗೆ ಬಂದಾಗ್ಲೇ ನಮಗೆ ಇದು ಯಾರ ಮನೆ, ಈ ಹುಡುಗಿ ಯಾರು ಅನ್ನೋದ್ಯಾವುದನ್ನೂ ನಾವು ಕೇಳದೆ ಇರೋದು ನೆನಪಾಗಿತ್ತು. ಆ ಬಗ್ಗೆ ಅವರನ್ನೇ ಕೇಳಬೇಕು ಅನ್ನೋವಷ್ಟರಲ್ಲಿ ಆ ಯಜಮಾನಪ್ಪನಿಗೆ ಈ ಹುಡುಗಿನೇ ನಮ್ಮನ್ನ ಕರೆಸಿದ್ದು ಅನ್ನೋದ್ರ ಅರಿವಾಗಿದೆ. ಕೂಡಲೇ ಒಳಗೆ ನಡೆದು ಏನಿದು ಅಂತ ವಿಚಾರಿಸಿದ್ದ. ಅದೇ ನಾನು ಮದುವೆ ಆಡ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಲ್ಲ ಅಷ್ಟೇ. ಇದೇನಿದು ಅಂತ, ಏನು ಇದೇನು ಇದಾರು ಇದು, ಇದೇನಿದು ಅಂತ, ಏನು ಇದೇನು ಇದಾರು ಇದು. ಏನು ಎತ್ತ ಗೊತ್ತಾಗದೆ ಕಂಗಾಲಾಗಿದ್ದ ಆ ಮನೆಯ ಯಜಮಾನಪ್ಪನ್ನ ನಾವೇ ಮಾತುಗಳಿದ್ವಿ. ಅವನ ಹೆಸರು ಮುತ್ತಯ್ಯ. ಈತ ನೋಡೋದಕ್ಕೇನೋ ತೀರಾ ಕೆಟ್ಟವರ ಥರ ಕಾಣಲ್ಲ. ಹಂಗಾಗಿ ಏನ್ ಯಜಮಾನ್ರೆ, ಏನ್ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದೀರಾ ಅಂತ ನಾವು ಸಮಾಧಾನವಾಗಿ ಮಾತಾಡಿಸಿದ್ವಿ. ಅವರು ಅಷ್ಟೇ ವಿನಮ್ರರಾಗಿ ಮಾತು ಶುರು ಮಾಡಿದ್ರು. ಇವರದು ಬಡ ಕುಟುಂಬ, ಹೆಂಡತಿ ರುದ್ರಮ್ಮ, ಇವರಿಗಿಬ್ರು ಮಕ್ಕಳಿದ್ದಾರೆ. ಕೂಲಿ ನಾಲಿ ಮಾಡಿ ಅವರನ್ನ ಬೆಳೆಸ್ತಾ ಇದ್ದಾಗ ಇವರ ಮನೆಗೆ ಆಶ್ರಯ ಕೋರಿ ಬಂದವಳು ಈ ಹುಡುಗಿ ರಂಜಿತ. ಈಕೆ ಗುತ್ಲದ ಹುಡುಗಿ, ಚಿಕ್ಕಂದಿನಿಂದಲೇ ತಂದೆ ತಾಯಿ ಇಬ್ಬರನ್ನು ಕಳಕೊಂಡ ಈ ನತದೃಷ್ಟೆ ಅವರಿವರ ಸಹಾಯ ತಗೊಂಡು SSLC ತನಕ ಓದಿದ್ಲು. ಈಗ ಕೆಲ ತಿಂಗಳಿಂದೀಚೆಗೆ ಈ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಬಂದಿದ್ಲು. ಇಲ್ಲಿ ಅವರ ಪುಟ್ಟ ಮಗುವನ್ನ ನೋಡಿಕೊಳ್ಳೋದ್ರ ಜೊತೆಗೆ ಅಲ್ಲಿ ಇಲ್ಲಿ ಮನೆಗೆಲಸನೂ ಮಾಡ್ತಾ ಇದ್ಲು. ಅನಿವಾರ್ಯಕ್ಕೆ ಬಿದ್ದು ಕೆಲಸ ಮಾಡೋದಕ್ಕೆ ಆರಂಭಿಸಿದ್ಲಾದ್ರೂ ಓದೋ ಆಸೆಯನ್ನ ಮೆಟ್ಟಿ ನಿಲ್ಲೋದಕ್ಕೆ ಆಗಿರಲಿಲ್ಲ. ಹಂಗಾಗಿ ಓದಬೇಕು ಅಂತ ಚಿಕ್ಕಮ್ಮನ ಮುಂದೆ ಹೇಳಿದ್ದಾಳೆ. ಆದ್ರೆ ಓದಿಸೋ ಸ್ಥಿತಿ ಮತ್ತು ಮನಸ್ಸು ಎರಡೂ ಅವರಿಗಿರ್ಲಿಲ್ಲ. ಅಂಥ ಟೈಮಲ್ಲೇ ಈ ಹುಡುಗಿಗೆ ಒಂದು ಮದುವೆ ಪ್ರಪೋಸಲ್ ಬಂದ್ಬಿಡ್ತು, ಅದು ಬೆಂಗಳೂರಿನಿಂದ. ಆದ್ರೆ ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಈ ಹುಡುಗಿಗೆ ಸ್ವಲ್ಪನೂ ಇಷ್ಟವಿಲ್ಲ. ಆದ್ರೆ ಆಕೆಯ ಇಷ್ಟ ಕಷ್ಟವನ್ನ ಕೇಳೋದಕ್ಕೆ ಅವಳಿಗೆ ಯಾರೂ ಇರಲಿಲ್ಲ. ಆ ಮನೆಯಲ್ಲಿ ಇದ್ದ ಒಂದು ಹೆಣ್ಣು ಹೃದಯ ಅಂದ್ರೆ ಚಿಕ್ಕಮ್ಮ. ಆಕೆಯದೇ ಒತ್ತಾಯ ಜಾಸ್ತಿ ಇತ್ತು. ಅವಳು ತರಾತುರಿಯಲ್ಲಿ ಗಂಡನ್ನ ಮಾತುಕತೆಗೆ ಕಳಿಸಿದ್ಲು. ಅವರು ಫಸ್ಟ್ ಇದು ಮಾಡಿದಾಗ ಸರ್ ನಮ್ಮನ್ನ ಫೋನ್ ಮಾಡಿದ್ರು, ಫಸ್ಟ್ ಕರೆಸಿದ್ರು. ನಿಮ್ಗೆ ಎಲ್ಲಿ ಒಪ್ಪಿಗೆ ಆಗ್ತದೆ ಅಲ್ಲಿ ಇದು ಮಾಡ್ರಪ್ಪ, ನಾವು ಬರ್ತೀವಿ ಅಂತ ಹೇಳಿದ್ರು. ಒಪ್ಪಿಗೆ ಆಗದೆ ನಮಗೆ ಬನ್ನಿ ಅಂತ ಹೇಳಿದ್ರು. ನಾವು ಅವ್ರ ಅಣ್ಣವ್ರ ಮನೆಗೆ ಹೋಗಿದ್ದು ಅಷ್ಟೇ. ಅಲ್ಲಿ ಅದೇನು ಮಾತುಕತೆ ಆಡಿದ್ರೋ ಗೊತ್ತಿಲ್ಲ. ಮೋಸ್ಟ್ಲಿ ಹಣ ತಗೊಂಡು ಹುಡುಗಿಯನ್ನ ಮದುವೆ ಮಾಡಿ ಕಳಿಸೋ ತಯಾರಿ ಅದಾಗಿತ್ತೋ ಏನೋ. ಆ ಬಗ್ಗೆ ಮುತ್ತಯ್ಯ ಅಂತೂ ಬಾಯ್ ಬಿಡ್ಲಿಲ್ಲ. ಹೋಗ್ಲಿ, ಅದ್ಯಾರ ಜೊತೆ ಮದುವೆ ಫಿಕ್ಸ್ ಆಗಿತ್ತು, ಹುಡುಗ ಏನು ಮಾಡ್ಕೊಂಡಿದ್ದಾನೆ, ಈಕೆನ ಚೆನ್ನಾಗಿ ನೋಡ್ಕೋತಾನ ಅನ್ಸುತ್ತಾ ನಿಮಗೆ ಅಂತ ಕೇಳಿದ್ರೆ ಅವರು ಅದೇನಂದ್ರು ನೋಡಿ. ಆ ಹುಡುಗನ್ ನೋಡಿದ್ದೀನಿ ಸರ್, ಅವರೆಲ್ಲ ಅವ್ರೇನು ನನಗೆ ಗೊತ್ತಿಲ್ಲ. ಏನು ಕೆಲಸ ಮಾಡೋದು, ಅದೇನೋ ಬಾರಲ್ಲ ಅವ್ರೆ ಅಂತ ಹೇಳಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಬಾರಲ್ಲ ಕೆಲಸ ಮಾಡೋದು ಓನರ್ ಅಂತ ಹೇಳ್ತಾರೆ ಸರ್, ಅದು ನನಗೆ ಗೊತ್ತಿಲ್ಲ. ಓನರ್ ಆಗಿದ್ದಾರೋ ಅಥವಾ ಅಂಗಡಿಲಿ ಕೆಲಸ ಮಾಡ್ತಿದಾರೋ ಅದು ನನಗೊಂದು ಗೊತ್ತಿಲ್ಲ. ಎಂಥ ಮನುಷ್ಯರಿರ್ತಾರಪ್ಪ. ಹುಡುಗ ಜೀವನಕ್ಕೆ ಅದೇನು ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಿಲ್ಲ,
ಬಾರಲ್ಲಿ ಕೆಲಸ ಮಾಡ್ತಾನೋ ಕುಡಿದು ಬಿದ್ದಿರ್ತಾನೋ ನೋಡಿದವರಿಲ್ಲ. ಅಂಥವನ ಜೊತೆ ಮದುವೆ ಮಾಡಿ ಕಳಿಸ್ತೀವಿ ಅಂದ್ರೆ ಯಾವ ಹುಡುಗಿ ತಾನೇ ಒಪ್ಕೋತಾಳೆ? ಈಕೆ ಕೂಡ ಕುಡುಕ ಗಂಡ ಬೇಡವೇ ಬೇಡ ಅಂತ ನಿರ್ಧರಿಸಿ ನಮಗೆ ಫೋನ್ ಮಾಡಿರಬಹುದು ಅಂತ ನಾವು ಊಹಿಸಿದ್ವಿ. ಆಕೆನ ಮಾತಾಡಿಸಿದ್ರೆ ಅವಳದು ಒಂದೇ ಮಾತು, ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋದು. ಈ ಮದುವೆ ನನಗೆ ಇಷ್ಟ ಇಲ್ಲ, ನಮ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನಂತೂ ಇವ್ರ ಹತ್ರ ಇರಲ್ಲ, ನಾನೆಲ್ಲಾದರೂ ಆಶ್ರಮದಲ್ಲಿ ಎಲ್ಲಾದರೂ ಇರಿಸಿ, ನಾನಂತೂ ಇಲ್ಲಿರಲ್ಲ. ಈಕೆ ನನ್ನನ್ನ ಆಶ್ರಮದಲ್ಲಿಡಿ ಅಂತಿದ್ದಾಗ್ಲೇ ನಮಗೆ ಥಟ್ ಅಂತ ಫ್ಲಾಶ್ ಆಗಿದ್ದು ಈಕೆಯ ಚಿಕ್ಕಪ್ಪ ಆಡಿದ ಮಾತಲ್ಲಿದ್ದ ಒಂದು ಟ್ವಿಸ್ಟ್. ಅದು ಮಧುಮಗ ಬಾರ್ ಓನರು, ಬಾರಲ್ಲಿ ಕೆಲಸ ಮಾಡೋನೋ ಗೊತ್ತಿಲ್ಲ ಅಂದಿದ್ದು. ತೀರಾ ಓನರ್ ಆದ್ರೂ ಆಗಿರಬಹುದು ಅಂತಾನೆ ಅಂದ್ರೆ ಅವನ ವಯಸ್ಸೆಷ್ಟಿರಬಹುದು ಯಜಮಾನ್ರೆ ಅಂತ ನಾವು ಕೇಳ್ತಿದ್ದ ಹಾಗೆ ಈ ಮುತ್ತಯ್ಯನ ಮಾತಿಗೆ ಬಿಡದ ಹಾಗೆ ಮತ್ತೊಬ್ಬ ಸೀನಿಗೆ ಎಂಟ್ರಿ ಆಗಿದ್ದ. ಅವನು ಈ ಮುತ್ತಯ್ಯನ ಸಂಬಂಧಿ. ಆತ ನಮ್ಮನ್ನ ಅಲ್ಲಿಂದ ಹೋಗಿ ನಮ್ಮ ಮನೆ ವಿಚಾರ ನಾವು ನೋಡ್ಕೋತೀವಿ, ಮಧ್ಯ ಬರೋದಕ್ಕೆ ನೀವ್ಯಾರು ಅಂತ ಸ್ವಲ್ಪ ಜೋರಾದ. ಮದುವೆಯಾಗೋ ಹುಡುಗನ ವಯಸ್ಸೆಷ್ಟು ಅಂತ ಕೇಳಿದ ತಕ್ಷಣ ಎಲ್ರೂ ತಿರುಗಿ ಬಿದ್ದಿದ್ಯಾಕೆ ಅನ್ನೋದು ನಮಗೆ ಅರ್ಥವಾಗಿದ್ದು ರಂಜಿತಾಳ ಹತ್ರ ಮಾತಾಡಿದ್ಮೇಲೆ. ಅಲ್ಲಿ ನಡೀತಾ ಇದ್ದದ್ದು ಅಪ್ಪಟ ಅನ್ಯಾಯ. ಒಬ್ಬ ಅಸಹಾಯಕ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಅಂತ ಹೊರಟ ನಮಗೆ ಅವಳಿಗೇನು ಅನ್ಯಾಯ ಆಗಿದೆ ಅನ್ನೋದು ಸ್ಪಷ್ಟ ಇರಲಿಲ್ಲ. ಆ ಬಗ್ಗೆ ಹೇಳೋ ವಾತಾವರಣ ಕೂಡ ಅಲ್ಲಿರಲಿಲ್ಲ. ಸಂಬಂಧಿಗಳೆಲ್ಲ ತಿರುಗಿ ಬಿದ್ದಿದ್ರು. ಆದರೆ ಅವರೆಲ್ಲರ ವಿರೋಧದ ನಡುವೆನೂ ನಡೆದಿರೋದ್ರ ಬಗ್ಗೆ ದಿಟ್ಟಳಾಗಿ ಮಾತಾಡಿದವಳು ಆ ಹುಡುಗಿ. ಆಕೆಯನ್ನ ಮದುವೆಯಾಗೋದಕ್ಕೆ ಮುಂದೆ ಬಂದಿದ್ದ ಬಾರ್ ಹುಡುಗ ಅವಳ ಚಿಕ್ಕಪ್ಪನಿಗಿಂತಲೂ ದೊಡ್ಡವನು. ಈಕೆ ಅಪ್ರಾಪ್ತೆ. ಇದೆಲ್ಲದರ ಬಗ್ಗೆನೂ ಸ್ಪಷ್ಟವಾಗಿದ್ದು ಹೇಗೆ, ನಂತರ ತಿರುಗಿ ಬಿದ್ದವರೆಲ್ಲ ಬಾಯಿ ಮುಚ್ಚಿದ್ಯಾವಾಗ ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.